ಕಾಳೆಯ ಧಿಂಕಾರ ಧಿಂಕಾರ ಧಿಂಕಾರ.
ದೇವಿಗೆ ತಾಯೇ ಕರುಣಾಮಯೇ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವೆ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವೆ ತಾಯೇ ಕರುಣಾಮಯೇ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವೆ ಭುವದಲ್ಲಿ ಅವತರಿಸಿ ನೀನೆಲ್ಲ ಸೇರುವೆ ತಾಯಿ ಕರುಣಾಮಯೇ
ಬಾಯಂದರೆ ಬಂದಿಳಿಯುವ ಶೂರ. ಈ ಜಗತ್ತಿಗೆ ಜಗದಡಿಯಾಗಿರುವ ಭಗವಂತನೇ ಪ್ರಥಮ. ಇದು ಈ ಮಂಜಾನ ಜನಾಂಗಕ್ಕೆ ಮತ್ತು ಮರಿಯಮ್ಮ ದೇವಿಗೆ ಸಬಲ ಹಾಕಿ ವೈಕುಂಠದ ಬ್ರಹ್ಮದೇವನಿಗೆ ಸಬಲ ಹಾಕಿ ಬಿಡಿಸಿದ ಮಂಜಾನದ ಸ್ತ್ರೀ ಸಬಲ ಸ್ತ್ರೀ ಸಬಲ ಸ್ತ್ರೀ ಸಬಲ. ಹಲೋ ಅಂಡರ್ವರ್ಲ್ಡ್ ಡಾನ್ ನಾಗನ. ಆಗ ನಾನು ನರಹಂತಕ ಮಾತನಾಡುವುದು. ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಕೆ ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿಯಾದ ರಣರುದ್ರ ಮತ್ತು ಎಚ್.ಪಿ. ಶಕ್ತಿ ಕುಮಾರನ ಪ್ರಾಣ ಯಮನ ಪಾದ ಸೇರಲೇಬೇಕು. ಒಂದೇ 3 ಜನ ಭಂಡರನುಂಡ ಕಡೆದು ಅವರ ರಕ್ತದಿಂದ ನಿಮ್ಮ ಪಾದ ತೋರಿಸುತ್ತೇನೆ. ನೋ ನಾಗ ನೋ ನೋ, ಆ 3 ಜನ ಬಂಡರನ್ನು ಒಂದೇ ಹಿಟ್ಟಿಗೆ ಮುಗಿಸಿದ್ದೇವೆ. ನಮ್ಮ ಸೇಡುತ್ತಿರುವುದೆಲ್ಲ ಅವರೊಬ್ಬೊಬ್ಬರ ರಕ್ತ ಈ ಭೂಮಿಯ ಮೇಲೆ ಕಡಲಾಗಿ ಹರಿಯಬೇಕು. ಮೊದಲು ನಮ್ಮ ಕಡು ವೈರಿಯಾದ ಕಾರ್ತಿಕ ದೊಡ್ಡಪ್ಪನಾದ ಕೆ ಪ್ರಸಾದನ ಹೆಣ ರಣ 10 ಕಾಯಿಗಳ ಪಾಲಾಗಬೇಕು. ಅವನ ಖಜಾನೆ ನನ್ನ ಪಾದ ಸೇರಬೇಕು. ಮಹಡಿಯಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಲು ವಿದೇಶಿಯರಿಂದ ಭಗವಂತ ಹಣ ತೆಗೆದುಕೊಳ್ಳುತ್ತಿದ್ದಾನೆ. ನಾಗ ಬೇಗ ಅದನ್ನು ಫಿನಿಶ್ ಮಾಡು. ವಿದೇಶಿಯರಿಂದ ನಮ್ಮ ದೇಶದ ಹೆಣ್ಣು ಮಕ್ಕಳ ಪ್ರಾಣವನ್ನು ಕಾಪಾಡು. ಮುಖ್ಯಮಂತ್ರಿ ಕೆ ಪ್ರಸಾದ್ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಿ ಛಲ ತಟ್ಟು ನಿಂತಿರುವ ಚೂತ್ಯ ನನ್ನ ಮಗನೇ. ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಿ ಪಾರ್ಸಲ್ ಮಾಡೋದಕ್ಕಿಂತ ನಿನ್ನ ಹಣ ವಿದೇಶಕ್ಕೆ ಪಾರ್ಸಲ್ ಮಾಡಲು ಕೆಲವೇ ಕ್ಷಣಗಳಲ್ಲಿ ಬರುತ್ತಾನೆ ಗಂಡು ಹುಲಿಗಳ ಗಂಡ ಈ ನಾಗ. ಸೊಸೈಟಿ ಚೇರ್ಮನ್ ಆಗಿ ಸೇವೆ ಸಲ್ಲುತ್ತಿರುವ ಈ ಮುಖ್ಯಮಂತ್ರಿ ಕೆ ಪ್ರಸಾದ್ ಇಂದು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ. ಈ ರಾಜಕೀಯದಲ್ಲಿ ನಾನೇ ನಾಯಕ. ನಾ ಮಾಡಿದ್ದೆ ಕಾನೂನು. ಮುಡಿ
ಜೀವ ಮುಕ್ತು ನಡೆಯುವಂತಾದರೆ ಹೇಳಿರುವ ಮಾತೆ ವೇದ ವಾಕ್ಯ ಬಹುದಿನದ ನನ್ನ ಆಸೆಯಂತೆ ಆ ಬಡ ಭಿಕಾರಿ ಜೀವನ 2 ಎಕರೆ ಮಣ್ಣು ಗೌರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸಿ ಕೆಲಸಕ್ಕೆಂದು ಬರುವ ವಿದೇಶಕ್ಕೆ ಪಾರ್ಸಲ್ ಮಾಡಿ ಹಣ ಸಂಪಾದಿಸುವುದೇ ಈ ಮುಖ್ಯಮಂತ್ರಿ ಕೆ ಪ್ರಸಾದನ ಪ್ರಥಮ ಗುರಿ. ಇದರ ಬಗ್ಗೆ ಚರ್ಚಿಸಲು ನನ್ನ ಸ್ನೇಹಿತರಾದ ಎಸ್ ಪಿ ಶಕ್ತಿಕುಮಾರ್ ಹಾಗೂ ರಣರುದ್ರನ ಹೊರ ಹೇಳ್ತೀನಿ. ನಮಸ್ಕಾರ ಮಂತ್ರಿಗಳೇ. ಬರಬೇಕು ಶಿಕ್ಷಣ ಮಂತ್ರಿಯಾದ ಎಸ್ ಪಿ ಶಕ್ತಿಕುಮಾರ್ ಹಾಗೂ ರಣರುದ್ರ. ಸರ್, ಅದೇನು ನಮ್ಮನ್ನು ಅರ್ಜೆಂಟ್ ಆಗಿ ಬರ ಹೇಳಿದ್ದು. ಗೌರ್ಮೆಂಟ್ ಫ್ಯಾಕ್ಟರಿಯ ನಿರ್ಮಾಣದ ಅಡಿಗಲ್ಲು ಸಮಾರಂಭಕ್ಕೆ ಬೇಕಾಗುವ ಎಲ್ಲ ಸಿದ್ಧತೆ ತಿಳಿಸಲು ನಿಮ್ಮನ್ನು ಕರೆಸಿದೆ. ಓಕೆ ಸರ್, ಈ ಕೆಲಸವನ್ನು ನಮಗೆ ಬಿಟ್ಟು ಬಿಡಿ. ಎಸ್ ಪಿ ಶಕ್ತಿಕುಮಾರ್, ಇಂದು ಸಾಯಂಕಾಲ 75 ಜನ ಹುಡುಗಿಯರು ವಿದೇಶಕ್ಕೆ ಪಾರ್ಸಲ್ ಮಾಡುತ್ತಿರುವ ನಮ್ಮ ವ್ಯಾನಿಗೆ ಪೊಲೀಸ್ ಸಿಬ್ಬಂದಿಯೊಂದಿಗೆ ನೀನು ರಕ್ಷಣೆ ನೀಡಬೇಕು. ಓಕೆ ಸರ್, ಆದರೆ ಓಹೋ, ಅರ್ಥವಾಯಿತು. ನಿಮಗೆ ಸೇರಬೇಕಾದ ಬಾಬತ್ತು ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರುತ್ತದೆ. ಓಕೆ ಸರ್, ನಾವೇನು ಬರುತ್ತೇವೆ. ಓಕೆ, ಹೋಗಿ ಬನ್ನಿ. ಜೀವನಿಯ ಊರಿಗೆ ಜೀವನಿಯ ಬಚ್ಚಾಗಳು ತುಂಬಿರೋ ನಿನ್ನ ಬಾಂಬೆಯಲ್ಲಿ ಗನ್ಸು ಅಂತ ಕೂತು ಗಾಂಧಿ ಸಾಕಿ ಮಾಡೋದಲ್ಲ ಕಣ. ದಾದಾಗಿರಿ ತಾಕತ್ತಿದ್ರೆ ಬೆಂಗಳೂರಿಗೆ ಬಾ. ಮೀಸಚಿಕತರ ಈ ನಮ್ಮ ಕರ್ನಾಟಕದ ಹುಡುಗ ಇಡೀ ನಿಮ್ಮ ಬಾಂಬೆ ಅಂಡೋರಿಗೆ ಸಮಾಂತ ತೋರಿಸ್ತೀನಿ. ಬಾರಲೇ ಚೂಟ್ಯ ಸೋಳೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಪದ ನನ್ನ ಹೆಸರು ಕೂಗಿ ಕರೆಯುವಷ್ಟು ಧೈರ್ಯವಾಗಿ ಮಗನೇ, ನೀನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರೇನು, ಪರ ರಾಜ್ಯದ ಮುಖ್ಯಮಂತ್ರಿ ಆದರೇನು, ದೇಶದ್ರೋಹಿ ನಿಮ್ಮಂತ ಗೋಮುಖ ವ್ಯಾಘ್ರಗಳಿಗೆ ಈ ಅದವಿ ಕೊಡುವ ಮರ್ಯಾದೆ ಅಷ್ಟೇ. ನಾನ್ಯಾರ ಪುಂಡ ಪೋಕರಿಗಳ ಗಂಡನಿಯ ಸೂರ್ಯದ ಮಿಂಡ. ನಿಮ್ಮಂತ ರಾಜಕಾರಣಿಗಳ ಗುರು ದೇಶದ್ರೋಹಿಗಳ ಶತ್ರು. ಅಲ್ಲದೆ ಕತ್ತರ ಕಬ್ಬಿನಾಗ ಇಲ್ಲಿಗೆ ಬಂದಿ ನಿನ್ನ ತಲೆ ಕರೆದು ಕಸದ ಹೊಟ್ಟಿಗೆ ಹಾಕಿ
ನಿನ್ನ ನರ ಕತ್ತರಿಸಿ ನಾಯಿಗೆ ಹಾಕೋದಕ್ಕೆ ಬಂದಿರುವನು ಗಂಡು ಹುಲಿ ಆರ್ಭಟದ ಈ ನಾಗ. ಮುಟ್ಟುಗನಾಗ ಈ ಮುಖ್ಯಮಂತ್ರಿ ಪವರ್ ಏನೆಂದು ಚೆನ್ನಾಗಿ ತಿಳಿದುಕೊಂಡು ಮಾತನಾಡು. ಕೆ ಪ್ರಸಾದ್, ನೀನು ಯಾರು? ನಿನ್ನ ಪವರ್ ಎನ್ನುವುದು ನಾಗನಿಗೆ ಚೆನ್ನಾಗಿ ಗೊತ್ತು. 25 ವರ್ಷಗಳ ಹಿಂದೆ ನೀನೊಬ್ಬ ಸೊಸೈಟಿ ಚೇರ್ಮನ್ ಆಗಿ ಬಡವರಿಗಾಗಿ ಸರ್ಕಾರದವರು ಕಳಿಸುತ್ತಿರುವ ಅಕ್ಕಿ, ಗೋಧಿ, ಸಕ್ಕರೆಯನ್ನು ನ್ಯಾಯಬೆಲೆಗೆ ಕೊಡದೆ 4 ರೂಪಾಯಿಗೆ 1 ಕೆಜಿ ಕೊಡಬೇಕಾದ ಅಕ್ಕಿಯನ್ನು 8 ರೂಪಾಯಿ, 3 ರೂಪಾಯಿಗೆ ಕೊಡಬೇಕಾದ ಗೋಧಿಯನ್ನು 6 ರೂಪಾಯಿ, 6 ರೂಪಾಯಿಗೆ ಕೊಡಬೇಕಾದ ಸಕ್ಕರೆಯನ್ನು 12 ರೂಪಾಯಿ, ಹೀಗೆ 1ಕ್ಕೆ 2ರಷ್ಟು ಬಡವರ ಹಣ ತಿಂದು ನಿನ್ನ ಬಜ್ಜು ಬೆಳೆಸಿಕೊಂಡಿದ್ದಲ್ಲದೆ ತಲಾ ಒಂದು ಓಟಿಗೆ 100 ರೂಪಾಯಿಯಂತೆ ಕೋಟ್ಯಾಂತರ ಹಣ ಖರ್ಚು ಮಾಡಿ ಓಟು ಹಾಕಿಸಿಕೊಂಡು ಮುಖ್ಯಮಂತ್ರಿ ಪಟ್ಟವೇರಿ. ಕೊನೆಗೆ ಓಟು ಹಾಕಿದಾದೆ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿನ್ನ ಹೊಟ್ಟೆ ತುಂಬಿಸಿಕೊಳ್ತಿರುವ ನೀನೊಬ್ಬ ಈ ಜಗದ ಬಂಡ ಭಕ್ಷಕನೆಂಬುದು ನಾಗನಿಗೆ ಚೆನ್ನಾಗಿ ಗೊತ್ತು. ನಿನ್ನಂತ ಭಂಡ ರಾಜಕಾರಣಿಗಳು ಈ ನಾಗನ ರಾಜ್ಯದಲ್ಲಿ ರಾಜ್ಯಭಾರವನ್ನು ಈ ಕನ್ನಡ ತಾಯಿನಾಡಿಗೆ ಅವಮಾನ. ಅಷ್ಟೇ ಅಲ್ಲ, ಗಂಡು ಹುಲಿಗಳ ಹಲ್ಲು ಕಿತ್ತಿ ಹುಲಿಗಳ ಶಿಖರದ ಮೇಲೆ ಕುಳಿತ ಹುಲಿಯನ್ನು ಬಳಸಿರುವ ಅಂಡ್ರವಾದ ಈ ನಾಗನಿಗಿಂತಲೂ ಮಾಡಲೇ ಅವಮಾನ. ನಾಗ, ನಿನಗೆ ಎಷ್ಟು ಹಣ ಬೇಕು ಕೇಳು, ಅಷ್ಟು ಹಣವನ್ನು ಕೊಡುತ್ತೇನೆ. ನನಗೆ ಬಿಟ್ಟು ಬಿಡು. ಬಿಟ್ಟು ಬಿಡಬೇಕಾ? ಸ್ವತಂತ್ರವೆಂದರೆ ನೆನಪಿಗೆ ಬರುವುದು ಗಾಂಧೀಜಿ, ಯೋಧ ಎಂದರೆ ಸುಭಾಷ್ ಚಂದ್ರ ಬೋಸ್, ಉತ್ತಮ ರಾಜಕಾರಣಿ ಎಂದರೆ ನೆಹರು, ಬುದ್ಧಿವಂತ ಎಂದರೆ ವಿಶ್ವೇಶ್ವರಯ್ಯ, ಅಂತೆ ದಿಲ್ಲಿ ಹೊಕ್ಕ ಪುಂಡು ಹುಲಿ ಎಂದರೆ ಈ ನಾಗ, ಗಂಡು ಹುಲಿಗಳ ಗಂಡ ಎಂದರೆ ಈ ನಾಗ, ಸಿಡಿದತ್ತ ಜೀವನಾಗ ಅಂದರೆ ಈ ನಾಗ ಬಾ. ಈ ಸಮಯದಲ್ಲಿ ಈ ನಾಗನಿಗೆ ಬೇಕಾಗಿರುವುದು ನಿನ್ನ ಹಣವಲ್ಲ, ನಿನ್ನ ಬಿಸಿ ರಕ್ತ. ಕಣ್ಣಿಟ್ಟರೆ ಬೂದಿ, ಪಾನಿಗೊಬ್ಬ ಬ್ರಹ್ಮ, ಭೂಮಿಗೊಬ್ಬ ಆ ನನ್ನ ತಂದ ಗದಗಿನ ಪುಟ್ಟ ರಾಜವಾಯಿಗಳ ಆ ಸೂರ್ಯ ಚಂದ್ರನಂತ ಈ ಒಡೆಯ ಸಿಡಿದೆದ್ದ ನಾಗ ನಾಗ